ಇದು ಟ್ರೂ ಲವ್. ಒಂದೊಂದು ನೆನಪುಗಳು ಸಾವಿರ ಅರ್ಥಗಳು. ಒಂದೊಂದು ನೆನಪುಗಳು ಸಾವಿರ ಅರ್ಥಗಳು. ಪ್ರೀತಿ ಧೈರ್ಯವನ್ನು ಹುಟ್ಟಿಸುತ್ತದೆ, ಧೈರ್ಯ ಇತಿಹಾಸವನ್ನು ಸೃಷ್ಟಿಸುತ್ತದೆ. ಪ್ರೇಮಕ್ಕೆ ಗಡಿ ಇಲ್ಲ, ಎತ್ತರವೂ ಇಲ್ಲ, ಭಯವೂ ಇಲ್ಲ, ಸಾವಿನ ಅಂಜಿಕೆಯೂ ಇಲ್ಲ. ರಷ್ಯಾದ ಸಾಹಸಿಗಳಾದ ಏಂಜೆಲಾ ನಿಕೋಲಾವ್, ಇವಾನ್ ಬೀರ್ಕಸ್ ಅವರು ಅಮೆರಿಕದ ಎಂಪೈರ್ ಸ್ಟೇಟ್ ಕಟ್ಟಡದ ತುದಿಯವರೆಗೆ ಏರಿ ಜಗತ್ತಿಗೆ ಯುದ್ಧಕ್ಕಿಂತ ಶಾಂತಿ ಸಾರುವ ಸಲುವಾಗಿ ತುಟ್ಟ ತುದಿ ಏರಿ ಶಾಂತಿಯ ಸಂದೇಶ ಸಾರಿದ್ರು. 443 ಮೀಟರ್ ಎತ್ತರದಲ್ಲಿ ಬೀಸುವ ಶರವೇಗದ ಗಾಳಿಯನ್ನು ಲೆಕ್ಕಿಸದೆ ಸಾಹಸದ ಮೂಲಕ ವಿಶ್ವಕ್ಕೆ ಶಾಂತಿ, ಪ್ರೀತಿ ಮತ್ತು ಏಕತೆಯ ಸಂದೇಶವನ್ನು ಸಾರಿದ್ರು. ಅವರ ಧೈರ್ಯ, ಪರಸ್ಪರ ವಿಶ್ವಾಸ ಮತ್ತು ಸಂಕಲ್ಪ ಈ ಸಾಧನೆಯನ್ನ ಅನನ್ಯವಾಗಿಸಿದೆ. ಜಗತ್ತಿನ ಪ್ರಾಕೃತಿಕ ವಿಸ್ಮಯಕ್ಕೂ ಮೀರಿದ ಇವರ ಸಾಹಸ ಗಾಥೆ ಪ್ರಸ್ತುತ ಕಾಲಘಟ್ಟದ ಅದ್ಭುತಗಳಲ್ಲೊಂದು. ಸಾವಿನ ಭಯವನ್ನು ಮೀರಿ ಅಪಾಯವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಜಗತ್ತಿನ ಎತ್ತರ ಕಟ್ಟಡ ಏರಿದ ಇಬ್ಬರು ಸಾಹಸಿಗಳು. ಜಗತ್ತಿನ ಮೆಚ್ಚುಗೆ ಪಡೆಯಬೇಕೆಂಬ ಆಸೆಯಿಂದಲ್ಲ, ತಮ್ಮ ಕನಸು ಮತ್ತು ಶಾಂತಿಯ ಮೇಲಿನ ನಂಬಿಕೆಯಿಂದ ಅವರು ಆ ಸಾಹಸವನ್ನು ಮೆರೆದರು. ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್ ಅವರ ಪ್ರೇಮ ಕಥೆಗಳನ್ನು ಜಗತ್ತು ಕೇಳಿದೆ. ಆದರೆ ಕೆಲ ಪ್ರೇಮ ಕಥೆಗಳು ಪುಸ್ತಕಗಳಲ್ಲಿ ಮಾತ್ರವಲ್ಲ, ಬದುಕಿನ ಸಾಹಸದಲ್ಲೂ ಅಮರವಾಗುತ್ತವೆ. ರಷ್ಯಾದ ಸಾಹಸಿಗಳಾದ ಏಂಜೆಲಾ ನಿಕೋಲಾವ್ ಮತ್ತು ಇವಾನ್ ಬೀರ್ಕಸ್ ಅಮೆರಿಕದ ಎಂಪೈರ್ ಸ್ಟೇಟ್ ಕಟ್ಟಡದ ತುದಿಯವರೆಗೆ ಏರಿ ಅಲ್ಲಿಯೇ ಶಾಂತಿಯ ಸಂದೇಶ ಸಾರುವ ಬಾವುಟವನ್ನು ಹಾರಿಸಿದ್ರು. ಆ ಅದ್ಭುತ ಕ್ಷಣದಲ್ಲೇ ಇವಾನ್ ಏಂಜೆಲಾಗೆ ಉಂಗುರ ತೊಡಿಸಿ ತನ್ನ ಪ್ರೀತಿಯನ್ನು ನಿವೇದಿಸಿಕೊಂಡರು. ಆ ಕ್ಷಣವು ಕೇವಲ ಒಂದು ಪ್ರೇಮ ನಿವೇದನೆಯಲ್ಲ, ಅದು ಪರಸ್ಪರ ನಂಬಿಕೆ, ಧೈರ್ಯ ಮತ್ತು ಪ್ರೀತಿಯ ಪ್ರತೀಕವಾಗಿ ಉಳಿಯಿತು. ನಿಜವಾದ ಪ್ರೀತಿ ಎಂದರೆ ಕೈ ಹಿಡಿದು ನಡೆಯುವುದು ಮಾತ್ರವಲ್ಲ, ಎಷ್ಟೇ ಎತ್ತರದ ಸವಾಲುಗಳಿದ್ರೂ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವುದೇ ನಿಜವಾದ ಪ್ರೀತಿ.